ಮದುವೆಯಾದ ನಂತರ ಈ ವಿಷಯಗಳನ್ನು ಎಂದಿಗೂ ತವರು ಮನೆಯವರಲ್ಲಿ ಹೇಳಬಾರದಂತೆ. ಈ ಸ್ಟೋರಿ ಕೇಳೋಣ. ಬಟ್ ಎಲ್ಲರೂ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಅತ್ತೆ ಮನೆಯ ವಿಷಯಗಳನ್ನು ತವರು ಮನೆಗೆ ಹೇಳುವ ಅಭ್ಯಾಸ ಹೆಚ್ಚಿನ ಹೆಣ್ಣುಮಕ್ಕಳಿಗೆ ಇರುತ್ತದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು? ಪತಿ ಪತ್ನಿಯರ ಸಂಬಂಧದಲ್ಲಿ ಹುಳಿ ಹಿಂಡುವುದು ಇದೇ ಕಾರಣಕ್ಕೆ. ಚೆನ್ನಾಗಿ ಕೇಳಿ ಸಂಸಾರ ಬಗ್ಗೆ. ಪ್ರತಿಯೊಬ್ಬರಿಗೂ ಇತರ ಎಲ್ಲ ಸಂಬಂಧಗಿಂತಲೂ ತಮ್ಮ ಕುಟುಂಬವೇ ಮುಖ್ಯ. ತಮ್ಮ ಕುಟುಂಬವನ್ನು ತುಂಬ ಪ್ರೀತಿಸುತ್ತಾರೆ. ಕುಟುಂಬದ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ. ಹಾಗೆಯೇ ಎಲ್ಲ ವಿಷಯವನ್ನು ಮುಚ್ಚುಮರೆ ಇಲ್ಲದೆ ಹಂಚಿಕೊಳ್ಳುತ್ತಾರೆ. ಆದರೆ ಮದುವೆಯ ನಂತರ ಅದು ಹುಡುಗನಾಗಿರಲಿ ಅಥವಾ ಹುಡುಗಿಯರಾಗಿರಲಿ ಕೆಲವೊಂದು ವಿಷಯಗಳ ತಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಬಾರದು. ಕೆಲವೊಂದು ವಿಷಯಗಳನ್ನು ಸೀಕ್ರೆಟ್ ಆಗಿಡಬೇಕು. ಇಲ್ಲದಿದ್ದರೆ ಅದು ನಿಮ್ಮ ಸಂಬಂಧಕ್ಕೆ ಮುಳ್ಳವಾಗುತ್ತದೆ. ಅದರಲ್ಲೂ ಹೆಣ್ಣುಮಕ್ಕಳು ಈ ವಿಷಯಗಳನ್ನು ಹೇಳುವ ಮೊದಲು 100 ಬಾರಿ ಯೋಚಿಸಬೇಕು. ಏಕೆಂದರೆ ಅವರು ತಮ್ಮ ಮನೆಯನ್ನು ತೊರೆದು ಅತ್ತೆಯ ಮನೆಯಲ್ಲಿ ವಾಸಿಸಬೇಕಾಗುತ್ತದೆ. ಅಲ್ಲಿ ಅವರು ಹೊಸ ಜನರನ್ನು ಮೋಸ ಸಂಬಂಧಕ್ಕೆ ಹೊಂದಿಕೊಳ್ಳಬೇಕಾಗುತ್ತದೆ. ಬಹುತೇಕ ಹೆಣ್ಣುಮಕ್ಕಳಿಗೆ ಆರಂಭದಲ್ಲಿ ಹೊಸ ಸಂಬಂಧಗಳಿಗೆ ಒಗ್ಗಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಕ್ರಮೇಣ ಆದರೂ ಕೂಡ ತಮ್ಮದೇ ಪರಿವಾರ ಎಂದು ಜೀವಿಸಲಾರಂಭಿಸುತ್ತಾರೆ. ಆದರೆ ಕೆಲವು ಹೆಣ್ಣುಮಕ್ಕಳು ಅತ್ತೆಯ ಮನೆಯ ವಿಷಯವನ್ನೆಲ್ಲ ತವರು ಮನೆಗೆ ಹೇಳುತ್ತಾರೆ. ಅದು ನಿಮ್ಮ ಸಂಬಂಧಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಂದನ್ನು ತಾಯಿಯಲ್ಲಿ ಕೇಳಿ ಮಾಡುವುದು. ಮದುವೆಯ ನಂತರ ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ತಾಯಿಯ ಅವಶ್ಯಕತೆ ಇರುತ್ತದೆ. ಹಾಗಂತ ತಾಯಿಯ ಸಹಾಯ ಕೇಳುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅಮ್ಮನಲ್ಲಿ ಕೇಳಿದ ನಂತರವೇ ಎಲ್ಲವನ್ನು ಮಾಡುವ ಅಭ್ಯಾಸ ಒಳ್ಳೆಯದಲ್ಲ. ನಿಮ್ಮ ಪತಿ ಮತ್ತು ಅತ್ತೆಯೊಂದಿಗೆ ನೀವು ಹೇಗೆ ಬದುಕಲು ಬಯಸುತ್ತೀರಿ ಅಥವಾ ಅವರ ಬಗ್ಗೆ ಏನು ಹೇಳಬೇಕೆಂದು ನಿಮ್ಮ ಕುಟುಂಬದ ಸದಸ್ಯರನ್ನು ನೀವು ಕೇಳಿದರೆ ನಿಸ್ಸಂಶಯವಾಗಿ ಸಂಬಂಧದಲ್ಲಿ ಹುಳಿ ಹಿಂಡಬಾರದು. ಏಕೆಂದರೆ ಪೋಷಕರು ತಮ್ಮ ಮಗಳನ್ನು ಆರಾಮದಾಯಕ ವಾತಾವರಣದಲ್ಲಿ ನೋಡಲು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ಅತ್ತೆಯ ಮನೆಯಲ್ಲಿ ಇದಕ್ಕೆ ವಿರುದ್ಧವಾದ ಸನ್ನಿವೇಶಗಳಿರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಪೋಷಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು. ಆದರೆ ಕೆಲವು ನಿರ್ಧಾರಗಳ ಮೇಲೆ ನಿಮ್ಮ ಹತೋಟಿಯನ್ನು ಇಡಬೇಕು. ಅತ್ತೆ ಮನೆಯ ವಿಷಯವನ್ನು ಬಿಚ್ಚಿಡುವುದು. ಪ್ರತಿಯೊಬ್ಬರ ಮನೆಯೂ ಕೆಲವೊಂದು ಸೀಕ್ರೆಟ್ಗಳು ಇರುತ್ತವೆ. ಅದು ಮನೆಯ ಒಳಗೆಯೇ ಉಳಿಯಬೇಕು. ಅವರು ನಿಮ್ಮ ಮನೆಯ ಭಾಗವಾದ ನಂತರ ನೀವು ಅವರನ್ನು ಸಹ ತಿಳಿದುಕೊಳ್ಳುತ್ತೀರಿ. ಆದರೆ ನೀವು ಅವರಿಗೆ ನಿಮ್ಮ ಅತ್ತೆಯ ಮನೆಗೆ ಸಂಗತಿಗಳನ್ನು ಹೇಳಿದಾಗ ನಿಮ್ಮ ತಾಯಿಯ ಮನೆಯಲ್ಲಿ ನಿಮ್ಮ ಅತ್ತೆಯ ಬಗೆಗಿನ ಅಭಿಪ್ರಾಯವು ಹಾಳಾಗುತ್ತದೆ. ಅದು ನಿಮ್ಮ ಸಂಬಂಧದ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಅತ್ತೆ ಮಾವಂದಿರು ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರು ಚೆನ್ನಾಗಿ ವರ್ತಿಸುವುದಿಲ್ಲ. ನಿಮ್ಮ ಪತಿಗೆ ಕೆಟ್ಟ ಭಾವನೆಯನ್ನು ಉಂಟು ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ತಾಯಿಯ ಮನೆಯ ನಿಮ್ಮ ಅತ್ತೆ ಮನೆಯ ವಿಷಯಗಳನ್ನು ನಮೂದಿಸುವುದು ತಪ್ಪಿಸಿ. ಪ್ರತಿದಿನದ ವಿಷಯವನ್ನು ತಿಳಿಸುವುದು. ಮದುವೆಯಾದ ತಕ್ಷಣ ಅತ್ತೆಯ ಮನೆಗೆ ಹೋದಾಗ ಹೊಸ ವಾತಾವರಣ ಸಿಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ವಿಷಯಗಳನ್ನು ನೋಡಿದ ನಂತರ ಅಸಮಾಧಾನಗೊಳ್ಳುತ್ತೀರಿ ಮತ್ತು ನಿಮ್ಮ ಮನೆಗೆ ಕರೆ ಮಾಡಿ ಒಂದೊಂದಾಗಿ ಹೇಳಲು ಪ್ರಾರಂಭಿಸುತ್ತೀರಿ. ಅದನ್ನು ಒಳ್ಳೆಯ ಅಭ್ಯಾಸವೆಂದು ಹೇಳಲಾಗುವುದಿಲ್ಲ. ನೀವು ಪ್ರತಿದಿನ ಒಂದೊಂದು ವಿಷಯಗಳ ಬಗ್ಗೆ ತವರು ಮನೆಗೆ ದೂರ ನೀಡಿದರೆ ಅದು ನಿಮ್ಮ ಸಂಬಂಧಕ್ಕೆ ಒಳ್ಳೆಯದಲ್ಲ. ಕೆಲವು ವಿಷಯಗಳನ್ನು ಕೇಳಿದ ನಂತರ ನಿಮ್ಮ ತಾಯಿಯ ನಿಮ್ಮ ಪತಿ ಮತ್ತು ಅತ್ತೆಯ ವಿರುದ್ಧವೂ ಕೋಪಗೊಳ್ಳಬಹುದು ಮತ್ತು ಅವರ ಒಂದು ಪ್ರತಿಕ್ರಿಯೆಯ ಕುಟುಂಬದಲ್ಲಿ ಮಾತ್ರವಲ್ಲದೆ ನಿಮ್ಮ ಮತ್ತು ನಿಮ್ಮ ಗಂಡನ ನಡುವಿನ ಸಂಬಂಧದಲ್ಲೂ ಗೊಂದಲವನ್ನು ಉಂಟು ಮಾಡಬಹುದು. ಪತಿಯ ಜೊತೆಗೆ ಲೈಂಗಿಕತೆಯ ಬಗ್ಗೆ ಹೇಳುವುದು. ಹೊಸ ದಾಂಪತ್ಯದಲ್ಲಿ ಹಲವು ಬಾರಿ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಏರ್ಪಡಲು ಸಮಯ ಹಿಡಿಯುತ್ತದೆ.
ಮತ್ತೊಂದೆಡೆ ಅನ್ಯೋನ್ಯತೆಯ ವಿಷಯಕ್ಕೆ ಬಂದಾಗ ಅದು ಗಂಡ ಮತ್ತು ಹೆಂಡತಿಯ ನಡುವೆ ಮಾತ್ರ ಉಳಿಯಬೇಕು. ಪತಿಯೊಂದಿಗೆ ನಿಮ್ಮ ಆತ್ಮೀಯ ಸಂಬಂಧದ ವಿಷಯಗಳ ಬಗ್ಗೆ ನಿಮ್ಮ ತಾಯಿ ಅಥವಾ ಸಹೋದರಿಯೊಂದಿಗೆ ನೀವು ಚರ್ಚಿಸಿದರೆ ಅದು ಸರಿಯಲ್ಲ. ನೀವು ಮತ್ತು ನಿಮ್ಮ ಪತಿ ಒಬ್ಬರಿಗೊಬ್ಬರು ಎಷ್ಟು ಆರಾಮದಾಯಕವಾಗಿದ್ದೀರಿ ಎಂದು ಇಬ್ಬರಿಗೆ ಮಾತ್ರ ತಿಳಿದಿರಬೇಕು. ಇದರಲ್ಲಿ ಕುಟುಂಬದವರು ತೊಡಗಿಸುವುದು ಸರಿಯಲ್ಲ. ಮತ್ತೊಂದೆಡೆ ನಿಮ್ಮ ದೈಹಿಕ ಸಂಬಂಧದ ಬಗ್ಗೆ ತಿಳಿದ ನಂತರ ನಿಮ್ಮ ಮನೆಯವರು ಏನಾದರೂ ಹೇಳಿದರೆ ಅದು ನಿಮ್ಮ ಗಂಡನ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾಗಾಗಿ ಅಂತಹ ಸೂಕ್ಷ್ಮ ವಿಷಯಗಳನ್ನೆಲ್ಲ ಚರ್ಚಿಸಬಾರದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.